ಸೆಕ್ಷನಲ್ಲಿ ಇದ್ದೀನಿ ನಾನು. ರಾಜಕೀಯ ಆಗಬೇಕು ನನಗೆ. ನೀರಂದ್ರೇ ಭಯ. ಯಾವುದೇ ಸಿನಿಮಾ ಹೊಟ್ಟೆಲಿ ಒಂದು ಚೂರು ಇರ್ದಿರಂಗೆಲ್ಲ ಕಕ್ಕಬಿಟ್ಟೆ. ಅಷ್ಟು ವಾಮಿಟ್ ಆಗೋಯ್ತು. ಆಸೆ ಪಟ್ಕೊಂಡು ತಿನ್ನೋದಷ್ಟೇ ಎಲ್ಲನೂ. ಒಂದು ಚೂರು ಇರಲಿಲ್ಲ. ಎಲ್ಲ ಹೊರಟೋಯ್ತು. ಎಲ್ಲ ಹೊರಟೋಯ್ತು. ಅಂದರೆ ಐ ಡೋಂಟ್ ಜಸ್ಟ್ ಗೆಟ್ ಇಟ್. ಹುಡುಗಿರು ಯಾಕಷ್ಟು ಗುರಾಯಿಸ್ಕೊಂಡು ನೋಡ್ತೀರಾ ನೀವು? ಓ ಗಾಡ್, ದಿಸ್ ಇಸ್ ರಿಯಲಿ ಬ್ಯಾಡ್. ಹುಡುಗಿರೇ ಹಿಂಗೆ ನೋಡಿದ್ರೆ ಹುಡುಗರು ನೋಡೋಕ್ಕೆ ಚಾನ್ಸೇ ಇರಲ್ಲ ಅಲ್ಲ. ಹೊಟ್ಟೆ ಜಾಗನೇ ಇಲ್ಲ. ಎಲ್ಲಿ ತುಂಬಿಸೋದು ಗೊತ್ತಾಗ್ತಲ್ಲ. ಈಗ ಪಿಜ್ಜಾ ಆರ್ಡರ್ ಮಾಡಿದ್ದೀವಿ. ಪಿಜ್ಜಾ ತಿಂತಾನೆ. ಇರಬೇಕಾದ್ರೆ ಶೇಷಾದ್ರಿಪುರಂ ಕಾಲೇಜ್ ಅಂತಂದರೆ ನಮ್ಮ ಕಾಲೇಜ್ಗೆ ಏನೋ ಒಂಥರ ಕಾಂಪಿಟೇಷನ್. ಅಂದರೆ ನಿಟ್ಟೆ ಕಾಲೇಜು ಮತ್ತು ಶೇಷಾದ್ರಿಪುರಂ ಕಾಲೇಜ್ಗೂ ಆಲ್ವೇಸ್ ಕಾಂಪಿಟೇಷನ್. ಶೇಷಾದ್ರಿಪುರಂ ಕಾಲೇಜ್ನ ಶೇಡೀಸ್ ಅಂತ ಹೇಳ್ತಿದ್ರು. ಸೊ ಅವರಿಗೆ ತುಂಬ ಪೋರ್ಷನ್ ಜಾಸ್ತಿ. ನಾನು ಎಷ್ಟು ತಿಂದೆ ಅಂತಂದರೆ ನೋಡಿ, ಇದನ್ನು ತಿಂದೆ. ನನಗಂತೂ ಕ್ರೇಜಿಯಾಗಿ ಇಷ್ಟ ಆಗೋಯ್ತು ಪ್ಲೇಸ್. ಮುಂಬೈಯಿಂದ ಯಾವುದೋ ಪ್ರಾಜೆಕ್ಟ್ ಬಂದಿತ್ತು ಆಯಿತು. ಅದಕ್ಕೆ ಎಸ್ ಅಂತಲೂ ಹೇಳಿದೆ ಮತ್ತು ಇಮೇಲ್ ಕನ್ಫರ್ಮೇಷನ್ ಕೂಡ ಕೊಟ್ಟಿದ್ದೀನಿ. ಆದರೆ ಅವ್ರು ಮಾತಾಡ್ತಿರೋದು ನನಗೆ ಯಾಕೋ ಅಷ್ಟು ಕನ್ವಿನ್ಸಿಂಗ್ ಆಗಿ ಅನಿಸ್ತಿಲ್ಲ. ಇರೋದ್ರ ಗೊತ್ತಾ, ಆರ್ ಯು ಕಂಫರ್ಟಬಲ್ ವೇರಿಂಗ್ ಹಾಟ್ ಕ್ಲೋಸ್ ಟು ದ ಜಿಮ್ ಆ್ಯಂಡ್ ವರ್ಕೌಟ್ ಅಂತ. ಅಂದರೆ ವೈ ನಾಟ್ ಟೆಲ್ ಮೀ ಎವ್ರಿವನ್ ಅ ವೆರಿ ಹ್ಯಾಪಿ ಆ್ಯಂಡ್ ಬಿಸಿಯೆಸ್ಟ್ ಸಂಡೇ ಅಲ್ಲ ಮಂಡೇ. ನೀವೆಲ್ಲರದ್ದು ಡೇ ಹೇಗೆ ಸ್ಟಾರ್ಟ್ ಆಗಿದೆ? ನಂದು ಇವಾಗ ಮೆಡಿಟೇಷನ್ ಮುಗಿತು, ಪೂಜೆ ಮುಗಿತು. ಆ್ಯಂಡ್ ನನ್ನ ಜಿಮ್ ಔಟ್ಫಿಟ್ಟಲ್ಲಿ ನೋಡಿ, ಇದು ಅರಿಶಿನ ಹಾಕಿರೋದು. ಅಂದರೆ ನನ್ನ ಫೇಸ್ಗೆ ನಾವು ಅರಿಶಿನ ಹಾಕಿ ನಾನು ಮಸಾಜ್ ಮಾಡಬೇಕು. ಅದರಲ್ಲಿ ಬೆದ್ಬಿಟ್ಟು ಅದು ಹಾಗೆ ಉಳ್ಕೊಂಬಿಟ್ಟಿದೆ. ಸೊ ಇಟ್ಸ್ ಆಲ್ ಲೈಕ್ ಎಲ್ಲೋ ಡರ್ಟಿ ಫುಡ್. ಸೆಟ್ ಜಿಮ್ಗೆ ಹೋಗೋದಕ್ಕೆ ಸೆಟ್. ಈ ರೋಡಲ್ಲಿ ಏನು ಮಾಡಿಬಿಟ್ಟಿದ್ದಾರೆ ಅಂತಂದರೆ, ಗಾಡಿಗಳು ಓಡಾಡಿ ಎಲ್ಲ ಒಂದು ದೊಡ್ಡ ಇವಾಗ ಎಷ್ಟು ಖಾಲಿ ಆಗಿದೆಯೋ ಅಷ್ಟೇ ಫುಲ್ಲು ಜಾಮ್ ಆಗಿಬಿಡುತ್ತೆ ನೋಡಿ. ನೆಕ್ಸ್ಟ್ ಹಾಫ್ ಆನ್ ಅವರಲ್ಲಿ ಎಲ್ಲಿ ಓಡಾಡೋದಕ್ಕೂ ಫಸ್ಟ್ ಕ್ವಶನ್ ಯಾರು ಲೇಡೀಸ್ ರೂಮ್ ಏನಂತ ಕೇಳಿದ್ರು ಗೊತ್ತಾ, ಆರ್ ಯು ಕಂಫರ್ಟಬಲ್ ವೇರಿಂಗ್ ಹಾಟ್ ಕ್ಲೋಸ್ ಟು ದ ಜಿಮ್ ಆ್ಯಂಡ್ ವರ್ಕೌಟ್ ಅಂತ. ಐಮ್ ಲೈಕ್ ವೈ ನಾಟ್ ಟೆಲ್ ಮೀ, ಬಿಕಾಸ್ ದಟ್ ಗರ್ಲ್ ವಾಸ್ ಫೀಲಿಂಗ್ ಅನ್ಕಂಫರ್ಟಬಲ್ ಆ್ಯಂಡ್ ಶಿ ವಾಸ್ ಆಸ್ಕಿಂಗ್ ಮೀ. ಐ ವಾಸ್ ಲೈಕ್, ಸಿ, ನಾವು ನೋಡೋ ರೀತಿನಂತೂ ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ನಾವು ಜಿಮ್ಗೆ ಯಾವ ರೀತಿ ಬಟ್ಟೆ ಹಾಕ್ಕೊಬೇಕು ಆ ಥರ ಹಾಕೊಂಡು ರೈಟ್. ಸ್ಯಾರಿ ಹಾಕ್ಕೊಂಡಂತೂ ವರ್ಕೌಟ್ ಮಾಡೋಕ್ಕಾಗಲ್ಲ. ಯು ವರ್ಕೌಟ್ ಟು ಲುಕ್ ದಸ್ ಗ್ರೇಟ್. ಎಷ್ಟು ಸ್ಯಾಕ್ರಿಫೈಸ್ ಮಾಡಿರ್ತೀರ, ಎಷ್ಟು ತಿನ್ನೋದು ಬಿಟ್ಟಿರ್ತೀರ. ನಾನಂತೂ ತಿನ್ನೋದು ಬಿಡಲ್ಲ ಬಿಡಿ. ಚೆನ್ನಾಗಿ ತಿಂತೀರ, ಚೆನ್ನಾಗಿ ವರ್ಕೌಟ್ ಮಾಡ್ತೀನಿ. ಯು ಹ್ಯಾವ್ ಟು ಲುಕ್ ಸೆಕ್ಸಿ, ಯು ಹ್ಯಾವ್ ಟು ಲುಕ್ ಹಾಟ್ ಆ್ಯಂಡ್ ಯು ಹ್ಯಾವ್ ಟು ಹ್ಯಾಪನಿಂಗ್ ಎವ್ರಿ ಡೇ. ಸೊ ಯು ಗಾಟ್ ದಿಸ್. ಸ್ವಲ್ಪನೇ ವರ್ಕೌಟ್ ಮಾಡಿ ಹೊರಟ್ಬಿಟ್ಟೆ. ಆದರೂ ನೋಡಿ ಎಷ್ಟೊಂದು ಸ್ವೆಟ್ಟಾಗಿ ಹೋಗ್ಬಿಟ್ಟಿದ್ದೀನಿ ಅಲ್ಲ ನಾನು. ಬಿಕಾಸ್ ಇವತ್ತು ನನಗೆ ಸ್ಟೇಕೇಷನ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಯು ರಿಮೆಂಬರ್ ಅವತ್ತು ಆಗಿದ್ದಾರೆ ಮನೆಗೆ ಬಂದ ತಕ್ಷಣ ದೊಡ್ಸ್ಮೈ ತೋತು ಬಾ. ಮುಂಬೈಯಿಂದ ಯಾವುದೋ ಪ್ರಾಜೆಕ್ಟ್ ಬಂದಿತ್ತು ಆಯಿತು. ಅದಕ್ಕೆ ಎಸ್ ಅಂತಲೂ ಹೇಳಿದೆ ಮತ್ತು ಇಮೇಲ್ ಕನ್ಫರ್ಮೇಷನ್ ಕೂಡ ಕೊಟ್ಟಿದ್ದೀನಿ. ಆದರೆ ಅವ್ರು ಮಾತಾಡ್ತಿರೋದು ನನಗೆ ಯಾಕೋ ಅಷ್ಟು ಕನ್ವಿನ್ಸಿಂಗ್ ಆಗಿ ಅನಿಸ್ತಿಲ್ಲ. ಮೈ ಓನ್ಲಿ ಕ್ವಶನ್ ಈಸ್, ಏನಕ್ಕೆ ತುಂಬ ಜನ ಇಷ್ಟೊಂದು ಸ್ಕ್ಯಾಮ್ ಮಾಡ್ತಿದ್ದಾರೆ ಅಂತ ಐ ಆಮ್ ನಾಟ್ ಇವನ್ ಅಂಡರ್ಸ್ಟ್ಯಾಂಡಿಂಗ್ ಆಯಿತಾ. ಅಂದರೆ ಅವ್ರು ಹೇಳೋ ರೀತಿಯಲ್ಲಿ ನನಗಿದೇನೋ ನಾಟ್ ಸಮಥಿಂಗ್ ರೈಟ್ ಅಂತ ಅನಿಸ್ತು. ವಿಚ್ ಇಸ್ ವೈ ಐ ಥಿಂಕ್ ಐ ಆಮ್ ಗೋನಾ ಪುಟ್ ದೆಮ್ ಅ ಟೆಕ್ಸ್ಟ್ ನೌ. ಐ ಆಮ್ ನಾಟ್ ರಿಯಲಿ ಕಂಫರ್ಟಬಲ್ ವರ್ಕಿಂಗ್ ಫಾರ್ ದಿಸ್ ವೇ ಅಂತ ಹೇಳ್ಬಿಟ್ಟು ಅವ್ರು ಹೇಳೋದು ಏನಿದೆ ಅಂತಂದರೆ, ಎಲ್ಲ ಕಾಲೇಜಸ್ಗೂ ನಾನೇ ಅಪ್ರೋಚ್ ಮಾಡಬೇಕಂತೆ.
ಆ್ಯಂಡ್ ಸಮಥಿಂಗ್ ಕ್ರಿಯೇಟರ್ ಸಬ್ಸ್ಕ್ರಿಪ್ಷನ್ಸ್ ಏನಿರುತ್ತೆ ಅದನ್ನು ನಾನು ಅವ್ರಿಗೆ ಹೇಳಿಬಿಟ್ಟು ಆ ಸಬ್ಸ್ಕ್ರಿಪ್ಷನ್ಸ್ನ ತೊಗೊಳ್ಬೇಕಂತೆ. ಅವರೆಲ್ಲ ಮುಂಬೈಲಿ ಕೂತಿದ್ದಾರೆ ಆ್ಯಂಡ್ ಎವ್ರಿಬಡಿ ನೋಸ್ ಮೈ ಫೇಸ್. ಅವ್ರು ಹೇಳೋದು ನನಗೆ ಒಂಚೂರು ಕನ್ವಿನ್ಸಿಂಗ್ ಆಗ್ತಿಲ್ಲ. ನಾನು ಹೋಗಿ ಎಲ್ಲರ ಹತ್ರ ಸಬ್ಸ್ಕ್ರಿಪ್ಷನ್ ತೊಗೊಳ್ತೀನಿ ಅಂತ ಇಟ್ಕೊಳ್ಳಿ. ಆ್ಯಂಡ್ ಡೋಂಟ್ ಯು ಥಿಂಕ್ ದಟ್ ಈಸ್ ಗೋಯಿಂಗ್ ಟು ಬಿ ಸಮಥಿಂಗ್ ರಿಯಲಿ ನಾಟ್ ಅಪ್ಲಿಕೇಬಲ್. ಆ್ಯಂಡ್ ಇನ್ನೊಂದು ವಿಷಯ ಏನು ಗೊತ್ತಾ, ನನಗೆ ಈ ಒಂದು ಬ್ಯಾಕ್ ಎಂಡ್ ಟೀಮ್ನ ಅವ್ರು ಕೊಡ್ತಿಲ್ಲ. ಬ್ಯಾಕ್ ಎಂಡ್ ಟೀಮ್ ಕೊಡದೆ ನೀವು ಹೋಗಿ ಕಾಲೇಜ್ನ ಅಪ್ರೋಚ್ ಮಾಡಬೇಕು ಅಂತಂದರೆ ಐ ಆಮ್ ನಾಟ್ ಇವನ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ದೇ ಟ್ರೈಂಗ್ ಟು ಟೆಲ್ ಮೀ. ಆ್ಯಂಡ್ ಐ ಅಂಡರ್ಸ್ಟುಡ್ ದಿಸ್ ಇಸ್ ಸಮಥಿಂಗ್ ಏನೋ ಫಿಶಿ ಅಂತ ಅನಿಸ್ತದೆ. ಅದಕ್ಕೆ ಐ ಡ್ರಾಪ್ ದ್ಯಾಟ್ ಪ್ರಾಜೆಕ್ಟ್ ಆ್ಯಸ್ ವೆಲ್. ಲೈಕ್ ಏನಾಗುತ್ತೋ ಎಲ್ಲ ಆಗಲಿ. ವೆನ್ ಸಮಥಿಂಗ್ ಇಸ್ ಅಬೌಟ್ ಟು ವೆನ್ ಸಮಥಿಂಗ್ ಗುಡ್ ಅಬೌಟ್ ಟು ಹ್ಯಾಪನ್, ವೆನ್ ಸಮಥಿಂಗ್ ಇಸ್ ನಾಟ್ ರಿಯಲಿ ಗೋಯಿಂಗ್ ರೈಟ್, ಐ ಥಿಂಕ್ ಎಲ್ಲ ಎಷ್ಟು ರಾಂಗ್ ಆಗುತ್ತೋ ಅಷ್ಟು ರಾಂಗ್ ಆಗುತ್ತೆ. ಗೈಸ್, ಐ ಆಮ್ ಆಲ್ ರೆಡಿ. ಕೂದಲು ಏನೂ ಸೆಟ್ ಮಾಡಿಲ್ಲ, ಬಟ್ ಹೋಗಿ ಸೆಟ್ ಮಾಡ್ಕೊತೀನಿ. ಆಯಿಲ್ಗಳು ಹಂಗೆ ಇದೆಯಾ, ಹೆಡ್ ಶವರ್ ತೊಗೊಳೋದು, ಲೈಕ್ ಇಟ್ಸ್ ಆಲ್ ನಾಟ್ ಸೆಟ್, ಬಟ್ ಟೈಮ್ ಆಗ್ತದೆ, ಹೊರೋಣ. ಸೊ ವಾನ್ಯ ಲಕ್ಸುರಿ ರೆಸಾರ್ಟ್ ಇಲ್ಲಿಂದ 30 ಮಿನಿಟ್ಸ್, ಅಂದರೆ ನನಗೆ 12 ಕಿಲೋಮೀಟರ್ಸ್ ಏನೋ ತೋರಿಸ್ತಾ ಇದೆ. Vanya Bangalore. See, this is definitely so good. No, अभी करना है. ರೆಡಿ ಆಗ್ತಿದೆಯಂತೆ ಎಲ್ಲನೂ ಕೂಡ. ಇನ್ನೂ ಚಿನ್ನಿ ಬರಬೇಕು. ಚಿನ್ನಿ 3:15 ಕಾಲೇಜಿಂದ ಪಿಕ್ ಮಾಡ್ತೀನಿ. ಅದಾದಮೇಲೆ ಅವಳು ಆಧಾರ್ ಕಾರ್ಡ್ ಕೊಡಬೇಕು. ಎನಿವೇ ಶಿ ಇಸ್ ನಾಟ್ 18 ಅಲ್ಲ. ಇಸ್ ಗೋಯಿಂಗ್ ಟು ದ ರೆಸ್ಟೋರೆಂಟ್. ಎಷ್ಟು ಬ್ಯೂಟಿ. ಈಗ ರೆಸ್ಟೋರೆಂಟಿಗೆ ಹೋಗ್ತಾ ಇದ್ದೀನಿ. ಬಿಕಾಸ್ ಐ ರಿಯಲಿ ಹಂಗ್ರಿ. ಮಂಡೇ ಆಗಿರೋದ್ರಿಂದ ವೆಜಿಟೇರಿಯನ್ ಆಗಿದ್ದೀನಿ. ಸೊ ನಾನು ಆರ್ಡ್ರ್ ಮಾಡಿರೋದು ಏನು ಗೊತ್ತಾ, ಅಂದರೆ ಅವ್ರು ಹೇಳಿದ್ರು ಏನೆಲ್ಲ ಇಲ್ಲಿ ಬೆಸ್ಟ್ ಇದೆ ಅಂತ ಹೇಳ್ಬಿಟ್ಟು. ಸೊ ನಾನು ವೆಜ್ ಶೀಖ್ ಕಬಾಬ್. ವಾವ್, ಎಷ್ಟು ಚೆನ್ನಾಗಿದೆ ಪ್ಲೇಸು ನೋಡಿ. ಇಲ್ಲಿ ಅಮೇಝಿಂಗ್ ಅಲ್ಲ. ನನಗಂತೂ ಕ್ರೇಜಿ ಅಂದರೆ ಕ್ರೇಜಿಯಾಗಿ ಇಷ್ಟ ಆಗೋಯ್ತು ಪ್ಲೇಸ್. ಸಖತ್ತಾಗಿದೆ. ಅಂದರೆ ಮಿನಿ ಬಾಲಿ ವೈಬ್ಸ್ ಬರ್ತದೆ ನನಗೆ ಇಲ್ಲಿ. ನಾನು ಇನ್ನು ಬಾಲಿಗೆ ಯಾವತ್ತೂ ಹೋಗಿಲ್ಲ, ಬಟ್ ಬಾಲಿ ವೈಬ್ಸ್ ಬರ್ತವೆ ಅಷ್ಟೇ. ಸಿ, ಹಿಂದೆ ಇರೋ ಈ ಟ್ರೀಸ್ ಎಲ್ಲ ನೋಡಿದ್ರೆ ಅದೇ ವೈಬ್ಸೇ ಬರೋದು, ರೈಟ್? ಲಂಚ್ ಬರೋವರೆಗೂ ಇಲ್ಲೇ ನಿಂತ್ಕೊಂಡು ಡಿಂಗ್ 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 ಅಂತ ಆಗ್ತೀನಿ. ಸಾಯಂಕಾಲ ಸ್ವಿಮ್ಮಿಂಗ್ ಪೂಲ್ ಇಳಿತೀನಿ. ಸೊ ನಾವು ಇಟ್ಸ್ ಜಸ್ಟ್ ಗೋಯಿಂಗ್ ಟು ಬಿ ಮೀ ಆ್ಯಂಡ್ ಮೈ ಫ್ರೆಂಡ್. ನಿಜವಾಗ್ಲೂ ಸಖತ್ತಾಗಿದೆ. ರಿಯಲಿ ಲವ್ ಇಟ್. ಯಾ, ಥ್ಯಾಂಕ್ ಯು. ನಾನು ಇವಾಗ ಫ್ರೆಂಚ್ ಫ್ರೈಸ್ ಟೇಸ್ಟ್ ಮಾಡಬೇಕು ಅಂತ ಇದ್ದೀನಿ. ರೆಕಮೆಂಡೇಶನ್ ನಿಜ ಚೆನ್ನಾಗಿದೆ. ಅವರಿಗೆ ತುಂಬ ಪೋರ್ಷನ್ ಜಾಸ್ತಿ. ನಾನು ಎಷ್ಟು ತಿಂದೆ ಅಂತಂದರೆ ನೋಡಿ, ಇದನ್ನು ತಿಂದೆ. ಹೆವಿ ಪೋರ್ಷನ್ ಆಗೋಯ್ತು. ನಮ್ಮ ಕೈಲಿ ಆಗ್ತಾನೆಲ್ಲ ತಿನ್ನೋದಕ್ಕೆ. ರಿಯಲಿ ಡೋಂಟ್ ವಾಂಟ್ ಟು ವೇಸ್ಟ್. ಪ್ಲೇಸ್ ಮಾತ್ರ ಏನು ಕ್ರೇಜಿ ಆಗಿದೆ ಅಂದರೆ ಐ ಸೀರಿಯಸ್ಲಿ ಲೈಕ್ ದಿಸ್ ದ ಮೋಸ್ಟ್. ಇವಾಗ ರೂಮ್ಗೆ ಹೋಗ್ತೀನಿ. ರೂಮ್ಸ್ಗಳು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಆಯಿತಾ? ನನಗೆ ಫಸ್ಟ್ ಫ್ಲೋರ್ ಕೊಟ್ಟಿದ್ದಾರೆ ಅನಿಸುತ್ತೆ. ಎಲ್ಲ ಕಡೆ ಬರೀ ಗಿಡ ಮರಗಳೇ ಇದೆ ಅಲ್ವಾ. ನಾನು ಫಸ್ಟ್ ಫ್ಲೋರ್ ಕೊಟ್ಟಿರ್ತಾರೆ ಅಂತ. ಹಾಗೆ 108 ಅಂತ ಕೊಟ್ಟಿದ್ದಾರೆ ನನಗೆ. ಈಗ ಹೋಗಿ ನಾನು ಚೆಕ್ ಮಾಡಬೇಕು. ಇದು ವಾಶ್ರೂಮ್. ಇಲ್ಲಿಂದ ಹೀಗೆ ಹೋದ್ರೆ ನಿಮಗೆ ಹಾಲ್ ಸಿಗತ್ತೆ, ಆಯಿತಾ? ಹಾಲ್ ಕೂಡ ತುಂಬ ಸ್ಪೇಷಿಯಾಗಿದೆ ಆ್ಯಂಡ್ ಸಖತ್ತಾಗಿದೆ ಮಾತ್ರ. ಹಾಗೆ ಇಲ್ಲಿ ನಿಮಗೆ ಟಿ ವಿ ಸಿಗತ್ತೆ. ಅದಾದಮೇಲೆ ಮಿರರಲ್ಲಿ ನಾನು ನೋಡ್ಬೋದು ನಿಮ್ಮನ್ನು ನೋಡಿ, ಆಯಿತಾ? ಮಿರರ್. ಅದಾದಮೇಲೆ ಬಾಲ್ಕನಿಗೆ ಹೋಗ್ತಾ ಇದ್ದೀನಿ ನೋಡಿ. ಬಾಲ್ಕನಿ ಕೂಡ ಸಖತ್ತಾಗಿದೆ ನೋಡಿ. ಬಾಲ್ಕನಿಗೆ 4 ಚೇರ್ ಕುತ್ಕೊಂಡು ತಲೆ ಹರಟೆ ಮಾತಾಡೋದಕ್ಕೆ. ಅದಾದಮೇಲೆ ನಿಮಗೆ ಇಲ್ಲಿ ಪ್ಲೇಸ್ ಅಂತೂ ಸಖತ್ ಪೀಸ್ಫುಲ್. ಸಿಟಿ ಲೈಫಿಂದ ಹೊರಗಡೆ ಬಂದು ಒಂದು ದಿನ ಕರೆಕ್ಟಾಗಿ ಆರಾಮಾಗಿರೋದಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ರಿಯಲಿ ಲೈಕ್ಡ್ ಇಟ್. ತುಂಬ ಅಂದರೆ ತುಂಬ ಅಮೇಝಿಂಗ್. ಸ್ಟೇಕೇಷನ್ ಹೋಮ್ ಫಾರ್ ನೆಕ್ಸ್ಟ್ 1 ಡೇ.
PU ಇರಬೇಕಾದ್ರೆ ಶೇಷಾದ್ರಿಪುರಂ ಕಾಲೇಜ್ ಅಂತಂದರೆ ನಮ್ಮ ಕಾಲೇಜ್ಗೆ ಏನೋ ಒಂಥರ ಕಾಂಪಿಟೇಷನ್. ಅಂದರೆ ನಿಟ್ಟೆ ಕಾಲೇಜು ಮತ್ತು ಶೇಷಾದ್ರಿಪುರಂ ಕಾಲೇಜ್ಗೂ ಆಲ್ವೇಸ್ ಕಾಂಪಿಟೇಷನ್. ಶೇಷಾದ್ರಿಪುರಂ ಕಾಲೇಜ್ನ ಶೇಡೀಸ್ ಅಂತ ಹೇಳ್ತಿದ್ರು. ಸೊ ನಮ್ಮದು ಫೈನಾನ್ಸ್ ಅಲ್ವಾ ಡಿಪಾರ್ಟ್ಮೆಂಟ್ ನಾನು ಇದ್ದಿದ್ದು. ಸೊ ಪ್ರಾಜೆಕ್ಟ್ ಮಾಡಬೇಕಾದ್ರೆ ಇಲ್ಲೇ ಬರ್ತಾ ಇದ್ದಿದ್ದು ನೋಡಿ. ಆಲ್ಮೋಸ್ಟ್ 10 years ಬ್ಯಾಕ್ ಕಾಲೇಜ್ ಡೇಸಲ್ಲಿ ಪ್ರಾಜೆಕ್ಟ್ಸ್ಗಳೆಲ್ಲ ಮಾಡಬೇಕಾದ್ರೆ ಪ್ರತಿಯೊಂದು ಎಲ್ಲ ಸಬ್ಮಿಟ್ ಮಾಡೋದಕ್ಕೆ ಮತ್ತು ವೈವಾ ಎಲ್ಲ ಇಲ್ಲೇ ಇದ್ದಿದ್ದು. ಇಟ್ಸ್ ಜಸ್ಟ್ ಗುಡ್ ಟು ಬಿ ಬ್ಯಾಕ್ ಹಿಯರ್. ಇವನಿಗೆ ಬಂದಾಯಿತು ಕಾಲೇಜಿಂದ. ಇವಾಗ ಕರ್ಕೊಂಡು ಹೋಗ್ತಿದ್ದೀನಿ ರೆಸಾರ್ಟ್ಗೆ. ಬಾ ಹೋಗೋಣ. ಪಿಜ್ಜಾ ಆರ್ಡ್ರ್ ಮಾಡಿದ್ದೀವಿ. ಅದಕ್ಕೆ ಅಷ್ಟೇ ತುಂಬ ಬಿಸಿ ಅಂತ ಅನಿಸ್ತಿದೆ ಅಲ್ವಾ? ನನಗೂ ಅಷ್ಟೇ ಸರಿ ಒಂಥರ ಶೆಕೆ ಹೊಡಿತಾ ಇದೆ. ಮತ್ತೆ ಇನ್ನೊಂದು ಟೈಮ್ ಆರ್ಡ್ರ್ ಮಾಡಿದ್ದೀವಿ. ಇದು ತಿನ್ನೋದಕ್ಕಾಗುತ್ತೋ ಅಲ್ಲೋ ನೋಡಬೇಕು. ಐ ಆಮ್ ನಾಟ್ ಇವನ್ ಹಂಗ್ರಿ, ಬಟ್ ಅವಳಿಗೋಸ್ಕರ ತಿಂತಾ ಇದ್ದೀನಿ. ಸತಿ ಪಿಜ್ಜಾ ಆರ್ಡ್ರ್ ಮಾಡಿದ್ದೀನಿ. ಸೊ ಯಾ, ನಾನಿವಾಗ ಸ್ಪೈಸಿ ಗಾವಾ ಕುಡಿದಿದ್ದೀನಿ. ಇಟ್ಸ್ ರಿಯಲಿ ನೈಸ್. ಅದ್ರ ಜೊತೆಗೆ ಆನಿಯನ್ ಸ್ಪ್ರಿಂಗ್. ಇವಾಗ ಟ್ರೈ ಮಾಡ್ತಾ ಇದ್ದೀವಿ. ಮತ್ತೆ ಜಾಗನೆಲ್ಲ ಎಲ್ಲಿ ತುಂಬಿಸೋದು ಗೊತ್ತಾಗ್ತಲ್ಲ. ಈಗ ಪಿಜ್ಜಾ ಆರ್ಡರ್ ಮಾಡಿದ್ದೀವಿ. ಪಿಜ್ಜಾ ತಿಂತಾಯಿದ್ದೀನಿ. ಟೇಸ್ಟ್ ಗೊತ್ತು ಚೆನ್ನಾಗಿ. ಅದು ಫಾರ್ಮ್ ಹೌಸ್ ಪಿಜ್ಜಾ ಅಂತ ಆರ್ಡರ್ ಮಾಡಿದ್ದೀವಿ. ಚಿಲ್ಲಿ ಫ್ರೈ ಮಾಡಿ. ಗೆಸ್ ಈಗ ನಾವು ಇಲ್ಲಿ ಹೋಗ್ತಾ ಇದ್ದೀವಿ ಅಂತ. ಎಸ್, ಯು ಗೆಸ್ಟ್ ಇಟ್ ರೈಟ್. ನಾವೀಗ ಹೋಗ್ತಾಯಿದ್ದು ಸ್ವಿಮ್ಮಿಂಗ್ ಪೂಲ್ಗೆ. ಬಟ್ ಎಲ್ಲಿ ರೈಟ್ ಕಾರ್ಡ್ ಅಂತ ನೋಡ್ತೀವಿ. ಸ್ವಿಮ್ಮಿಂಗ್ ಪೂಲ್ ಗೈಡ್ಲೈನ್ಸ್ ಇದು 5 inch. ಲೆಟ್ ಮಿ ಸಿ ದ ಗೈಡ್ಲೈನ್ಸ್ ಹಿಯರ್. ಕಾಣ್ತಾ ಇದೆಯಾ? ಈಗ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತೀವಿ. 4 inch 3 inch. ಕಾಲಿಟ್ಕೊಂಡು ಯಾರಾದರೂ ಈ ಜೋಡಿಯೋದು ನೋಡಿದ್ದೀರಾ? ನನ್ನನ್ನೇ ನೋಡೋದು. ನನ್ನ ಮಕ್ಕಳ ಸೆಕ್ಷನಲ್ಲಿ ಇದ್ದೀನಿ ನಾನು. ನಾಚಿಕೆ ಆಗಬೇಕು ನನಗೆ. ನೀರಂದ್ರೇ ಭಯ. ಆಲೋಚನೆ ಮಾಡಿ ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿದಾದ್ಮೇಲೆ ರೂಮಿಗೆ ಬಂದು ಬಿಸಿ ಹಾಟ್ ಶವರ್ ತೊಗೊಂಡು ಅಪ್ಪ ಎಷ್ಟು ರಿಲ್ಯಾಕ್ಸ್ ಆಗ್ತಾಯಿದೆ ಗೊತ್ತಾ? ಸೀರಿಯಸ್ಲಿ ಇಟ್ಸ್ ಸೋ ಗುಡ್. ಈಗ ಗ್ರೀನ್ ಟೀನ ಮಾಡ್ಕೊಳ್ತಾ ಇದ್ದೀನಿ. ನೀರು ಕೊತ ಅಂತ ಕುದೀತಾ ಇದೆ. ಬಾಲ್ಕನಿ ಹೇಗಿದೆ ಅಂತ ನೋಡೋಣ. ಈ ಕೈಯಲ್ಲಿ ಕಾಫಿ, ಈ ಕೈಯಲ್ಲಿ ಡೋರ್ ಓಪನ್ ಮಾಡೋದು ಹೆಂಗಪ್ಪ ಮಾಡಲಿ. ಎಸ್, ಸೊಳ್ಳೆ ಬಂದ್ಬಿಡುತ್ತೆ. ಓಕೆ, ಒಂದು ನಿಮಿಷ ಇದನ್ನು ತಗೊಂಡೋಗಿ. ಕತ್ತಲು ಎಷ್ಟೊಂದಿದೆ, ಬಟ್ ಈ ಬ್ಯಾಕ್ಗ್ರೌಂಡ್ ಸಖತ್ತಾಗಿದೆ ನೋಡಿ. ಮುಖನೂ ಕಾಣ್ತಾ ಇಲ್ಲಲ್ಲ ಗುರು. ಅದು ಇನ್ನು ಒಳಗಡೆ ಹೋಗೋದೇ ಬೆಟರ್. ಇಲ್ಲಿ ಮಾತ್ರ ಕಾಣೋದಷ್ಟೆ. ನಾನು ಏನು ಗೆಸ್ ಮಾಡಿದೆ ಗೊತ್ತಾ? ನಿಮಗೆ ರೂಮ್ ಟೂರ್ ಮಾಡಿ ತೋರಿಸೇ ಇಲ್ಲ ಅಂತ ಗೆಸ್ ಮಾಡಿದೆ. ನೋಡಿ, ಇದೇ ರೂಮ್ ಟೂರ್. ಇವತ್ತಿನ ಸ್ಟೇ ನಮ್ಗೆ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಚಿನ್ನಿ ನಿದ್ದೆ ಮಾಡ್ತಾ ಇದ್ದಾಳೆ. ಇಲ್ಲೆಲ್ಲ ಪೂರ್ತಿ ಬಟ್ಟೆ ಎಲ್ಲ ಕೆತ್ತು ಬಿಸಾಕ್ಬಿಟ್ಟಿದ್ದೀವಿ. ಆಮೇಲೆ ಇದು ಪಕ್ಕ ವಾಶ್ರೂಮ್ ನೋಡ್ತಿರೋ ವಾಶ್ರೂಮ್ನ ನೋಡಿ. ಎಲ್ಲ ಸ್ನಾನ ಮಾಡಿರೋದು ಹಂಗೆ ಕಾಣುತ್ತೆ. ಆ್ಯಂಡ್ ಅದಾದಮೇಲೆ ಈ ಪ್ಲೇಸ್ ನೋಡಿದ್ರಲ್ವಾ. ಆ್ಯಂಡ್ ಇದು ಬಾಲ್ಕನಿ ಆಲ್ರೆಡಿ ತೋರಿಸಿದ್ದೀನಿ. ಇದು TV ಪ್ಲೇಸ್. ಫ್ಲೋರೆಲ್ಲ ನೀಟಾಗಿ ಇಟ್ಟಿದ್ದೀನಪ್ಪ. ಇದು ನಾನು, ಇದು ಮಿರರು, ಇದು ಚೇರು, ಅದು ಚಿನ್ನಿ, ಇದು ನನ್ನ ಫೋನಲ್ಲ, ಇದು ನನ್ನ ಮೆಹಂದಿ. ಟಯರ್ಡಿ ಫೀಲ್ ಆಗ್ತಾ ಇದೆ. ನಿದ್ದೆ ಹೊಡಿಯೋದೆ ಇವಾಗ. ಚಿನ್ನಿ ನಿದ್ದೆ ಮಾಡಿಬಿಡೋಣ. ನಿದ್ದೆ ಮಾಡಿಬಿಟ್ಟು 9 ಗಂಟೆಗೆ ಇಲ್ಲ 9:30 ಎದ್ದು ಆಮೇಲೆ ಊಟಕ್ಕೆ ಹೋಗ್ತೀವಿ. ಅದೇ ಪ್ಲ್ಯಾನ್ ಮಾಡ್ತಾ ಇರೋದು. ಪ್ಲ್ಯಾನ್ ಝಿ ಇವಾಗ. ಅದೇ ಪ್ಲ್ಯಾನ್ ಝಿ. ಜೆನ್ ಝಿ ಅಲ್ಲ, ಪ್ಲ್ಯಾನ್ ಝಿ. ಎದ್ದುಬಿಟ್ಟು ಇಬ್ಬರು ಊಟಕ್ಕೆ ಹೋಗ್ತಾ ಇದ್ದೀವಿ.
ಊಟ ಮಾಡಿ ಹೆಂಗೆ ಬಂದಿಲ್ಲ ಮತ್ತೆ ಊಟ ಮಾಡಿ ಬಂದಿದ್ದು ದಬ್ಬಾಕ್ಕೊಳ್ಳೋದೆ ಎಷ್ಟು ಚೆನ್ನಾಗಿದೆ ನೋಡಿ. ನೈಟ್ ಎಫೆಕ್ಟೇ ಒಂಥರ ಕಾಫಿ. ಡೇ ಮುಗೀತು, ರೂಮಿಗೆ ಬಂದು ದಬ್ಬಾಕ್ಕೊತಾ ಇದ್ದೀವಿ. ಡೇ ತುಂಬ ಚೆನ್ನಾಗಾಯಿತು. ನಿಮ್ಮದು ಕೂಡ ಡೇ ಚೆನ್ನಾಗಾಯಿತು ಅಂತ ಭಾವಿಸ್ತೀನಿ. ಅಬ್ಬ ಹತ್ತೋದಕ್ಕೆ ಆಯ್ತಲ್ಲ ಹಂಗಲ್ಲಪ್ಪ ಹೇಳಿ ಮಾಡಿ ಹಿಂಗಾಕು ಕೀತಾಗದೆ. ಇವಾಗ ಗುಡ್ ನೈಟ್ ಎವ್ರಿಬಡಿ, ಶುಭರಾತ್ರಿ, ನಿದ್ದೆ ಮಾಡಿ, ಸಿಗೋಣ ಮತ್ತೆ ನಾಳೆ. ಬಾಯ್. ಏನು ಹೇಳಿ ನೀರಿಸ್ಕೊ. ಹೊಟ್ಟೇಲಿ ಒಂದು ಚೂರು ಇಲ್ದಿರಂಗೆಲ್ಲ ಕಕ್ಬಿಟ್ಟೆ, ಅಷ್ಟು ವಾಮಿಟ್ ಆಗೋಯ್ತು. ಆಸೆ ಪಟ್ಕೊಂಡು ತಿನ್ನೋದು ಅಷ್ಟೇ, ಎಲ್ಲನೂ ಒಂದು ಚೂರು ಇರಲಿಲ್ಲ. ಎಲ್ಲ ಹೊರಟೋಯ್ತು, ವ್ಯಾ 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 ಅಂತ ಎಲ್ಲ ಹೊರಟೋಯ್ತು. ಇವಾಗ ಬಾಟ್ಲು ತೊಗೊಂಡು ಗ್ರೀನ್ ಟೀ ಮಾಡ್ಕೊಂಡು ಕುಡಿಯೋದು, ಸ್ವಲ್ಪ ಹೊಟ್ಟೆ ಸರಿ ಹೋಗುತ್ತೆ. ಸುಮ್ಮನೆ ಹೋಟೆಲ್ ಊಟ ಅಂತ ಹೇಳೋದಷ್ಟೇ ಸೆಟ್ಟೇ ಆಗಲ್ಲ. ಬೇಕಾ ನೀರು?